ಪಿಂಕಿ ಮದುವೆ ಯಾವಾಗ ಸಿಸ್? ಇವ್ರಿಗೆ ಲಾಸ್ಟ್ ಮೂರೇ ಡ್ರೆಸ್ ಅಷ್ಟೇ. 19ಗೆ ಫಂಕ್ಷನ್ ಇತ್ತಲ್ಲ, ಬೇಗ ವ್ಲಾಗ್ ಅಪ್ಲೋಡ್ ಮಾಡಿ. ಹ್ಯಾಪಿ ಬರ್ಡೇ ಅಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾ? ಆ್ಯಂಡ್ ನಾನು, ನಮ್ಮ ಪಿಂಕಿ ಹಾಗೆ ನಮ್ಮ ಯುಕ್ತ, ನಾವು 3 ಜನನೂ ರೆಡಿಯಾಗಿ ಬರ್ತಡೇಗೆ ಹೋಗ್ತಾ ಇದ್ದೀವಿ, ನವೀನನ ಬರ್ತಡೇಗೆ. ಸೊ ಬನ್ನಿ ಹೋಗುವ. ಸೊ ಸ್ಕೈರೋ ಕೆಫೇಲಿ ರಚ್ಚು ರೆಡಿ ಮಾಡ್ಕೊಂಡಿದ್ಲು ಬರ್ತಡೇದು. ಆ್ಯಂಡ್ ರಘು ಇಲ್ಲ, ನಾನು ಅದಕ್ಕೆ ನಾವು ಮಾತ್ರ ಬಂದ್ವಿ. ರಘು ಆಚೆ ಹೋಗಿದ್ದ, ಸ್ವಲ್ಪ ಲೇಟಾಗಿ ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದ. ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ. ಎಲ್ಲಿದ್ದಾಳೆ? ಎದ್ದಾಳೆ ಎದ್ದಾಳೆ ಬೇಗ. ಬಾ ಬಾಯ್. ಹ್ಯಾಪಿ ಬರ್ಡೇ ಹೇಳೆ. ಅಲ್ಲ, ಬರ್ಡೇ ನೀನ್ ಗಿಫ್ಟ್ ಕೊಡ್ಬೇಕು. ಚಾಕ್ಲೇಟ್ಸ್ ಅಲ್ಲ. ಯಾಕೆ ಸುಳ್ಳದೆ? ನೋಡಿ, ನಾನು ಹುಡುಗ ಆಗಿದ್ದೀನಿ, ಆದ್ರೂ ಹುಡುಗಿ ನಾನು ಹುಡುಗಾಗಿದ್ದೀನಿ, ಆದ್ರೂ ಹುಡುಗಿ. ಅಯ್ಯೋ, ಅದನ್ನ ಪಿಂಕ್ ಬ್ಲ್ಯಾಕ್ ಕಲರ್ ಇಷ್ಟ ಹುಡುಗರಿಗೆ. ಏಯ್ ನೋಡ, ಎಷ್ಟು ಚೆನ್ನಾಗೈತೆ ಒಳಗೊಂಡು. ಮ್ಯಾಚಿಂಗ್ ಫ್ಲಾಟ್ ಸೆಟ್ ಬಿಚ್ಚಾಕ್ಸ್ಬಿಡಿ ಈಗಲೇ. ಮೂರೇ ಡ್ರೆಸ್ ಅಷ್ಟೇ. ನೀನೇನ್ ತಂದೆ? ನಾನು ನಿಮ್ಗೊಂದು ಫೋನ್ ಮಾಡಲ್ಲ ಅವಳಿಗೆ, ಯಾಕೆ ತರ್ತೀರಿ ನೀವು? ನಿಮ್ಗಳೊಂದು ಫೋನ್ ಮಾಡಲ್ಲ ಅವಳಿಗೆ, ಯಾಕೆ ತರ್ತೀರಾ? ಒಂದು ಫೋನ್ ಮಾಡಲ್ಲ, ಒಂದು ಮೆಸೇಜ್ ಮಾಡಲ್ಲ ಅವಳು. ಬರ್ಡೇ ನವೀನ್ ಅಣ್ಣ, ನೀನ್ ಗಿಫ್ಟ್ ಕೊಡ್ಬೇಕು ತಾನೆ? ಯಾಕೆ ತಂದಿಲ್ಲ ನೀವು? ಹೋಗು ಹೋಗ್ಬೇಕು. ಹಂಗಲ್ಲ, ಯಾಕಂದ್ರೆ ನಾನು LKG ಪಾಸ್ ಆಗಿದ್ದೀನಿ. ನೀನು ಯಾವಾಗಲೂ ವಿಡಿಯೋ ಮಾಡ್ತೀನಿ, ನೀನು ಹೋಗೆ. ಯುಕ್ತ ಯಾಕೆ ಹಂಗೆ ಆಗ್ತಿದ್ಯಾ? ಅವನಿಗೆ ತಿನ್ಸಲ್ವಾ? ಹಾಯ್ ಗೈಸ್. ಚೆನ್ನಾಗಿ ಕೇಕು. ಹೇಳೆ, ಏನ್ ಹೇಳ್ತಾರೆ? ಆ್ಯಂಡ್ ನಾನು ಪಿಂಕಿ ಇಬ್ಬರು ಕೂಡ ನವೀನಂಗೆ ಗಿಫ್ಟ್ ತೊಗೊಬಂದಿದ್ವಿ. ಪಿಂಕಿ ಜಾಕೆಟ್ ತೊಗೊಂಡಿದ್ಲು, ನಾನು ಅವ್ನಿಗೆ ಶರ್ಟ್ಸ್ ಇಷ್ಟ ಅಂತೇಳಿ ಶರ್ಟ್ಸ್ ತೊಗೊಂಡಿದ್ದೆ. ಅವ್ನು ಹಾಕೊಳ್ಳೋ ಶರ್ಟ್ಸ್ ಕಲೆಕ್ಷನ್ಸ್ ನನಗೆ ನಿಜವಾಗ್ಲೂ ಇಷ್ಟ. ಅವನು ಫ್ಲೋರಲ್ ಶರ್ಟ್ಸ್ ಹಾಕೋತಾನೆ, ಬಟ್ ರಘುಗೆ ಫ್ಲೋರಲ್ ಶರ್ಟ್ಸ್ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಬಟ್ ನನಗೆ ಫ್ಲೋರಲ್ ಶರ್ಟ್ಸ್ ಇಷ್ಟ, ಅದಕ್ಕೋಸ್ಕರ ಇವನು ಫ್ಲೋರಲ್ ಶರ್ಟ್ಸ್ ತೊಗೊಬಂದಿದ್ದೆ. ಅವನೆಲ್ಲ ಶರ್ಟ್ಸ್ನೂ ಇಷ್ಟಪಟ್ಟ.
ಬಟ್ ರಘು ತುಂಬ ಲೇಟಾಗಿ ಬಂದರು, ಒಂದು 5 o'clock ಮೇಲೆ ಬಂದರು. ಸೊ ಅದಕ್ಕೋಸ್ಕರ ನಾನು ಅವ್ರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ರಚ್ಚು ವ್ಲಾಗಲ್ಲಿ ನೀವು ನೋಡ್ಬೋದು. ನಮ್ಮ ಮನೇಲಿರೋ ಕಲ್ಲಕ್ಕ ಮಲ್ಲಕ್ಕ ಆಂಟೀಸ್ಗೆಲ್ಲರಿಗೂ ವೀಡಿಯೋ ಮಾಡುವ ಹುಚ್ಚಿಡ್ದುಬಿಟ್ಟಿದೆ. ಒಂದೇ ಒಂದು ವೀಡಿಯೋ ಮಾಡಿಸು ಅಂದರು. ಅದಕ್ಕೋಸ್ಕರ ನಾನು ರಾಧಾ ಇಬ್ಬರು ಸೇರಿಕೊಂಡು ಇವತ್ತು ರೀಲ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ ಅವ್ರಿಗೆ. ಇವ್ರಿಗೆ ಲಾಸ್ಟ್ ಜಾಸ್ತಿ ನಮ್ಮ ಚಿಕ್ಕಮ್ಮ ಆಂಟಿ ಅವ್ರಿಬ್ರನ್ನ ಮುಂದೆ ಬಿಟ್ಟು ನೀವು ಲಾಸ್ಟ್ ಇಟ್ಕೊಳ್ಳಿ, ಸುಮ್ಮ ಮಾಡ್ತಾರ ಅವಾಗ. ಅಕ್ಕ ಹೇಳ್ಕೊಡ್ತಾಳು. One, two, three, four. ಈಗ ಅಂತ ಆಗ್ತೀರಾ ಆಂಟಿ? ಹಂಗೆ ಒಬ್ಬೊಬ್ರೆ ನೀವು ಈ ಸೈಡ್ ಬನ್ನಿ, ಅಜ್ಜಿ ಆ ಸೈಡ್ ಹೋಗ್ತಾರೆ, ಆಂಟಿ ಈ ಸೈಡ್ ಹೋಗ್ತಾರೆ. ಹಂಗಲ್ಲ ಚಿಕ್ಕಮ್ಮ. ಏ ಅಕ್ಕ ಮಧ್ಯದಲ್ಲಿ ಅವ್ರು ನಿಂತ್ಕೊಂಡು ತೋರ್ಸಲ್ಲ. ನೀನ್ ಇಲ್ವಾ, ಅದ್ರ ಮೇಲೆ ನಿನಗೂ ಇದು ಸಿಗಲ್ಲ, ಬ್ಯಾಲೆನ್ಸ್ ಸಿಗಲ್ಲ. ಬಂದು ನಿಂತ್ಕೋಬೇಕು. ಅಮ್ಮ ನೋಡ್ಬರ್ತ ಬರಲ್ವಾ? ಸರಿ ಅಜ್ಜಿ ಬನ್ನಿ ಅಜ್ಜಿ ಹೇಳ್ರದ. ಅಜ್ಜಿ ಹಿಂಗ್ ಅನ್ಕೊಂಡು ಈ ಸೈಡ್ ಬರ್ಲಿ, ಆಂಟಿ ಹಿಂಗ್ ಅನ್ಕೊಂಡು ಈ ಸೈಡ್ ಬರ್ಲಿ. ಚಿಕ್ಕಮ್ಮ ಬಂದ್ಲು. ಹಿಂಗೆ ಮಾಡ್ಕೊಂಡ್ ಬಂದ್ ಇಲ್ಲಿ ನಿಂತ್ಕೋಬೇಕು ಅಂತಾನೆ ಇರ್ಬೇಕು ಅನ್ಕೊಂಡು. ಚಿಕ್ಕಮ್ಮ ನೀನ್ ಹಿಂಗ್ ಮಾಡ್ಕೊಂಡ್ ಅಲ್ಲಿ ಹೋಗಿದ್ಕ ನಾನು ಇಲ್ಲ, ನೀನ್ ಅಲ್ಲೇ ಗಂಟೆ ಹಿಂಗ್ ಅಂತಾನೆ ಇರ್ಬೇಕು. ನೀವ್ ಅಲ್ಲಿ ಗಂಟೆ ಇಲ್ಲೇ ಹಿಂದಿಕ್ಕೆ ಹೋಯ್ತಿರ್ತೀನಿ. ಯಾರು ಗೊತ್ತಾಗಿಲ್ಲ ಸಣ್ಣ ಗಿಟ್ಟ ಮುರ್ಕದ ನಾನು ಹಾಕಿದ್ದೀನಿ, ನೀವು ಬರಲ್ವಾ? ಪ್ರಾಕ್ಟೀಸ್ ಮಾಡಿಸ್ತಿರೋದು. ಪ್ರಾಕ್ಟೀಸ್ ಇದು 3, 2, 1 ಗೋ ಅಂತಾರೆ ಎಲ್ಲರೂ. ಅಜ್ಜಿ ಬಾಜಿ ಬಾಜಿ ನಾಟಿ ನೀವು ಆ ಕಡೆ ಹೋಗಿ ಆಂಟಿ. ನೀವು ಬನ್ನಿ ನೀವು ಹಂಗ ಅನ್ಕೊಂಡು ಮುಂದಕ್ಕೆ ಬನ್ನಿ. ಆಂಟಿ ಹಿಂದಕ್ಕೆ ಹೋಗ್ಬೇಡಿ, ಅಮ್ಮನ ಹತ್ರಕ್ಕೆ ಬಂದ್ಬಿಡಿ. ಅನ್ಕೊಂಡು ಮುಂದಕ್ಕೆ ಬನ್ನಿ. ಅರ್ಥ ಆಯ್ತಾ? ಇನ್ನೊಂಚೂರು ಕಾಣಿಸ್ಬೇಕು ಹಿಂದಕ್ಕೆ ಹೋಗು. ಅಲ್ಲ ವಿಡಿಯೋ ಮಾಡ್ಕೊಂಡು ಆಂಟಿ ಚಿಕ್ಕಮ್ಮ ಜೊತೆಗೆ, ಅಮ್ಮ ಸೈಡ್ ಹೋಗಿ ಇನ್ನೊಂಚೂರು ಹಿಂಗ ಹೋಗು. ಈಗ ಫಸ್ಟ್ ಇಂದ ಜಾಯಿನ್ ಫಸ್ಟ್ ಇಂದ ಮುಂದಕ್ಕೆ ಬರ್ಬೇಕು. ಈಗ ನಿರ್ಮಲಮ್ಮ ಅಷ್ಟೇ ಹಿಂಗ ಅನ್ಕೊಂಡು ಹಿಂಗ ಹೋಗ್ತಿ. ಪಾರಕಮ್ಮ ಹಿಂಗ ಅನ್ಕೊಂಡು ಹಿಂಗ ಹೋಗ್ತಾಳೆ. ಚಿಕ್ಕಮ್ಮ ಏನ್ ಮಾಡ್ತಾಳೆ ಅಂದ್ರೆ ಹಿಂಗ ಅನ್ಕೊಂಡು ಅಮ್ಮನ ಪಕ್ಕ ಬಂದು 2, 1 ಗೋ. ಚಿಕ್ಕಮ್ಮ ಮುಂದೆ ಬನ್ನಿ. ಸೂಪರ್. ಹಾ ಸ್ಟಾರ್ಟ್ 3, 2, 1 ಗೋ. ಹತ್ರ ನಿಂತ್ಕೊಳ್ರಿ ಎಲ್ಲ ಹತ್ರ ಅಕ್ಕ ಹೇಳಕ್ಕ ಒಂದ್ ಕಾಲ್ ಮುಂದೆ ಫಸ್ಟ್ ಕೆಳಗೆ ಆಮೇಲೆ ಮೇಲ. ಒಂದ್ ಕಾಲಿಂದ ಮುಂದೆ ಇಟ್ರೆ 1, 2 1 2 1 2 1 2 ಆಯ್ತಾ? ಅಮ್ಮ ಮ್ಯಾಲ ಗಂಟ ಬೇಡ ಅಷ್ಟೇ. ಈಗ ಅಜ್ಜಿ ಒಂದ್ಸಲ ಕೆಳಗೆ ಇಲ್ಲ ನೋಡಿ. ಒಂದ್ಸಲಿ ಮೇಲೆ
ಸಲಿಕೆಯರಿಗೆ ಅದು ನಿಜವಾಗ್ಲೂ ಕೇಳ್ತಿರೋದಂದ್ರೆ ನಮ್ಮ ಅಜ್ಜಿ ಒಬ್ರೇ. ಪಾರ್ವತಮ್ಮ ಮಾಡು ನೀನು ಮಾಡು. ಮಾಡಮ್ಮ. ಮೇಲೆ 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 ಸರಿ ಮೇಲೆ. Ready? ನಾನ್ ನೋಡ್ಕೊಂಡು ಮಾಡಿ. ಪಾರ್ವತಮ್ಮ ಮಾಡು. ಸರಿ ಮೇಲೆ. ಮಾಡಲ್ವಾ? ಒಂದೊಂದ್ ಸ್ಟೆಪ್ ನಕ್ಕೊಂಡು ನಿಂತ್ಕೊಂಡ್ರೆ ರೆಡಿ ರೆಡಿನಾ 8 2 1 ಗೋ. ಹಿಂಗೆ ಅಷ್ಟೇ ಅಷ್ಟೇ. ಆಂಟಿ ಆ ಕೈ ಎಗರ್ಸ್ಬಿಡ್ರಿ ನಿಂತ್ಕೊಂಡ್ರೆ. ನಮ್ಮ ಆಂಟಿ ಸಾರ್ ಮಸಿತಿದ. ಸಾರ್ ಮಸಿತಿದಾಳ ನಮ್ಮ ಅಜ್ಜಿ. ಮಾಡಮ್ಮ. ಬನ್ನಿ ಎದ್ದೇಳಿ ಆಗಿತ್ತು. ಇಲ್ಲ ನಿಂತು ಮಾಡಿ. ಬೇಡ ಅದು ಇದೇ ಸ್ಟೆಪ್. ಬಾಜಿ ಆಗೋಯ್ತು ಬಾಜಿ. ಏ ಬಾಮ ಇದೆ ಲಾಸ್ಟ್ ಅಮ್ಮ ಇಲ್ಲಿವರೆಗೂ ಮಾಡಿ. 4 5 6 7 8 ಹಿಡ್ಕೊಳ್ರಿ ಹಿಂಗೆ 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 1 2 3 4 ಅಷ್ಟೇ ನೋಡಿ ಮಾಡ್ತಿದ್ದೀರಾ ಅಷ್ಟೇ. 1 2 3 4 5 6 7 8 1 2 3 4 5 6 7 8 ಅಷ್ಟೇ ಮಾಡ್ರಿ. ರೆಡಿನಾ? ಅಷ್ಟೇ ರೆಡಿ ರೆಡಿನಾ? ವಿಡಿಯೋ ಮಾಡ್ರಿ. ರೆಡಿ ಅದೇ ಚೂರು ಹತ್ರಕ್ಕೆ ಬಂದ್ಬಿಟ್ಟು ಓಕೆನಾ? ರೆಡಿ 3 2 1 ಗೋ. 1 2 3 4 5 6 7 8. ಸೊ ಬನ್ನಿ ಇವಾಗ ಕಮೆಂಟ್ ಓದುವ. ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ನೋಡಿ ಬೆಳಿಗ್ಗೆ ಅಲ್ಲೂ ಮುಖ ತೊಳೆದಿರೋದಷ್ಟೇ. ಮುಖ ತೊಳೆದು ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ ಈಗ ಕಮೆಂಟ್ಸ್ ಓದ್ತೀನಿ. ಪಿಂಕಿ ಮದುವೆ ಯಾವಾಗ ಸಿಸ್? ಇದೇ ವರ್ಷದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಗೈಸ್. ಪಿಂಕಿ ಮ್ಯಾರೇಜ್ ಅದೇ ಶುಭ ಕಾರ್ಯ ಅನ್ನೋರು ಲೈಕ್ ಮಾಡಿ ಅಂತ ಇರ್ಬೋದು, ಇಲ್ಲದೇನೆ ಇರ್ಬೋದು, ನೀವೇ ಗೆಸ್ ಮಾಡಿ. ಬ್ಲೂ ವಾಲ್ ಲುಕಿಂಗ್ ವೆರಿ ವೆರಿ ನೈಸ್ ಐಡಿಯಾ. ಐ ಲೈಕ್ ಯುಕ್ತ ಕ್ಯೂಟೆಸ್ಟ್ ಅಂತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಾಧಾ ಮಗು ನಾಮಕರ್ನಾರ್ ಪಿಂಕಿ ಹುಡುಗಿ ನೋಡೋ ಶಾಸ್ತ್ರ. ಎರಡರಲ್ಲೊಂದು. ಪಿಂಕಿ ಮ್ಯಾರೇಜ್ ನೈಸ್, ಕಂಗ್ರ್ಯಾಚುಲೇಷನ್ಸ್. ಓ ನೈಸ್ ಪೇಂಟಿಂಗ್, ಯಾ ವೆರಿ ವೆರಿ ಟ್ಯಾಲೆಂಟೆಡ್, ಯಾ ಕ್ರೇಜಿ ಅಂತ ಹೇಳಿದ್ರೆ ಥ್ಯಾಂಕ್ ಯು. ವಾವ್ ಇಟ್ಸ್ ಬ್ಯೂಟಿಫುಲ್ ಅಂತ ಅಂದಿದ್ದೀರಾ. ಯಾಕಂದ್ರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಪೇಂಟ್ ಮಾಡಿದ್ವಿ, ವಾಲ್ ಪೇಂಟ್ ಮಾಡಿದ್ವಿ. ಸೊ ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಿಂಕಿ ಸಿಸ್ಗೆ ಹೂ ಮುಡಿಸೋ ಶಾಸ್ತ್ರನ ಎನಿವೇ ಸಾಫ್ಟ್ ಲಾಂಚ್ ಗೊತ್ತಾಯಿತು ಯಾರಂತ ಬೈ ಗೆಸ್ಸಿಂಗ್ ವಾಚ್. ಓಹೋ ಯಾರೋ ಗೆಸ್ ಮಾಡ್ತಾ ಇದ್ದೀರಾ, ಮಾಡಿ. ಆ್ಯಂಡ್ ಅದೇ ಆಗಿರ್ಬೋದು, ಅದು ಆಗದೇನೂ ಇರ್ಬೋದು, ಬಟ್ ಕೀಪ್ ಗೆಸ್ಸಿಂಗ್ ಅಷ್ಟೆ. ಅಕ್ಕ ದಿಸ್ ಎಕ್ಸ್ಪ್ರೆಷನ್ ಆಫ್ ಯುವರ್ ವಾಸ್ ಸೋ ಕ್ಯೂಟ್ ಅಂತ ಕಳಿಸಿದ್ದಾರೆ. ಅದರಲ್ಲಿ ನಾನು ಏನೋ ಬೈದಿದ್ದೀನಿ, ಅದನ್ನು ಕ್ಯೂಟ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು. ನೈಸ್ ವಾಲ್ ಪೇಂಟಿಂಗ್, ಬ್ಲೂ ಕಲರ್ ಸೂಪರ್ ಅಂತ ಇದ್ದಾರೆ. ಥ್ಯಾಂಕ್ ಯು. ಪಿಂಕಿ ಮದುವೆ ಆಗಿ ಹೋದರೆ ನಿಮಗೆ ಕಷ್ಟ ಆಗಲ್ವಾ ಅಕ್ಕ? ನೀವು ಕೆಲಸ ಅಂತ ಆಚೆ ಹೋಗ್ತೀರಾ, ಮಗಳು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಲ್ವಾ ಅಕ್ಕ? ನನ್ನ ಮಗಳು ನೋಡ್ಕೊಳ್ಳೋಕ್ಕೆ ನಮ್ಮ ಅತ್ತೆ ಮಾವನು ನಮ್ಮ ಜೊತೆನೇ ಇದ್ದಾರೆ. ಸೊ ಹಂಗೇನಿಲ್ಲ, ತೊಂದರೆ ಏನಿಲ್ಲ. ಅಂದ್ಬಿಟ್ಟು ಪಾಪ ಆ ಹುಡುಗಿ ಮದುವೆ ಮಾಡಿದೆ ನಮ್ಮ ಹತ್ರನೂ ಇಟ್ಕೊಳ್ಳೋಕ್ಕಾಗಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ. ಸೊ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದು ಆಗಬೇಕು. ಪಿಂಕಿ ಯಾವುದು ಇಂಪಾರ್ಟೆಂಟೇ, ಬಟ್ ಅವಳಿಗೂ ಮದುವೆ ಅಂತ ಬಂದಾಗ ಮಾಡಲೇಬೇಕಲ್ವ, ಅದಕ್ಕೋಸ್ಕರ. ಆದರೆ ಈ ವರ್ಷದಲ್ಲಿ ಅವಳಿಗೆ ಮದುವೆ ಮಾಡ್ತೀವಿ. ಅಕ್ಕ ನನಗೆ ನೀವು ಅಂದರೆ ತುಂಬ ಇಷ್ಟ ಅಕ್ಕ, ಲವ್ ಯು ಅಕ್ಕ. ನೀವು ಲಾಂಗ್ ಹೇರ್ ಬಿಡಿ ಅಕ್ಕ, ಚೆಂದ ಇರುತ್ತೆ. ನನಗೂ ಬಿಡೋಕ್ಕೆ ಇಷ್ಟ. ಏನು ಮಾಡಲಿ, ಬೆಳೆಯೋದೇ ಇಲ್ಲ ನನ್ನ ಕೂದಲು. ಏನಾದರೂ ರೆಮಿಡಿ ಇದ್ದರೆ ಹೇಳಿ ಗೈಸ್, ನಾನು ಬೆಳೆಸ್ತೀನಿ ಒಂಚೂರು. 19th ಫಂಕ್ಷನ್ ಇತ್ತಲ್ಲ, ಬೇಗ ವ್ಲಾಗ್ ಅಪ್ಲೋಡ್ ಮಾಡಿ. ಏನು ಫಂಕ್ಷನ್ ಇತ್ತು? ಹಾಲ್ ವಾಲ್ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಬೆಡ್ರೂಮ್ ವಾಲ್ ಡಿಸೈನ್ ಈಸ್ ಗುಡ್, ಬಟ್ ಪೇಂಟಿಂಗ್ ಲುಕ್ ಲೈಕ್ ಇಟ್ಸ್ ಇನ್ಕಂಪ್ಲೀಟ್.
ನಾವು ಬ್ಲ್ಯಾಕಲ್ಲಿ ಹಾಕಿದ್ದೀವಲ್ಲ, ಮೇ ಬಿ ಅದಕ್ಕೆ ಇನ್ಕಂಪ್ಲೀಟ್ ಅನಿಸ್ತಾ ಇದೆ. ಬಟ್ ನಾವು ಕಂಪ್ಲೀಟ್ ಬ್ಲ್ಯಾಕಲ್ಲೇ ಮಾಡಿದ್ದು, ಸೈಡ್ ಮಾತ್ರ ಒಂದು 2 ಕಲರ್ಸ್ ಹಾಕಿದ್ವಿ ಅಷ್ಟೇ. ಪಿಂಕಿ ಇನ್ಸ್ಟಾ ಪೋಸ್ಟ್ ನೋಡಿದೆ, ಹುಡುಗ ಫಿಕ್ಸ್ ಆಗಿದೆಯಾ ಅವರಿಗೆ? ಗೊತ್ತಾಗುತ್ತೆ ನಿಮ್ಗೆ, ಆದಷ್ಟು ಬೇಗ ಗೊತ್ತಾಗುತ್ತೆ. ಅದರದ್ದು ವ್ಲಾಗ್ ಬರುತ್ತೆ, ಯಾರು ಅಂತ ನೋಡಿವ್ರಂತೆ. ಅಣ್ಣ ಹೇಳಿದ್ದು 100% ನಿಜ. ರೂಮ್ನಲ್ಲಿ ಏನೂ ಅಷ್ಟು ಚೆನ್ನಾಗಿಲ್ಲ, ಬಟ್ ಆಲ್ ವಾಸ್ ಸೂಪರ್. ಇಟ್ಸ್ ಓಕೆ, ಥ್ಯಾಂಕ್ ಯು. ವುಡ್ ಇವನ್ ಗೆಸ್ ಪಿಂಕಿ ಲವ್ಸ್ ಅಂತ. ಅಕ್ಕ ಯಾಕೆ ವೀಡಿಯೋ ಆಗ್ತಿಲ್ಲ ನೀವು? ತುಂಬ ವೆಯ್ಟ್ ಮಾಡ್ತಿದ್ದೆ ನಾನು ನಿಮ್ಮ ವೀಡಿಯೋಸ್ಗೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಲೇಟ್ ಆಗೋಯ್ತು ಅವತ್ತು ಹಾಕೋ ಅಷ್ಟರಲ್ಲಿ. ಯುವರ್ ಮಾಮ್ ಈಸ್ ರಿಯಲಿ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಆಯ್ ಅಕ್ಕ, ನಿಮ್ಮ ವ್ಲಾಗ್ಸ್ ಇಷ್ಟ ನನಗೆ, ನೀವು ತುಂಬ ಕ್ಯೂಟ್ ಇದ್ದೀರಾ ಅಕ್ಕ. ಯುಕ್ತ ಸೋ ಕ್ಯೂಟ್. ನಿಮ್ಮ ಫ್ಯಾಮಿಲಿ ಇಷ್ಟ ನನಗೆ. ಒಂದು ಸಲ ಸಿರ್ಸಿಗೆ ಬನ್ನಿ ಅಕ್ಕ, ನಾನು ಕಮೆಂಟ್ ಓದಿ ಅಕ್ಕ, ಪ್ಲೀಸ್ ಪ್ಲೀಸ್, ಲವ್ ಯು ಅಕ್ಕ ಆ್ಯಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಜ್ಯೋತಿ ದೇವಡಿಗ ಅವರೇ. ಸಿರ್ಸಿ ಯಾವ ಸೈಡ್ ಬರುತ್ತೋ ನಂಗೆ ಗೊತ್ತೇ ಇಲ್ಲ, ಆ ಕಡೆ ಯಾರಾದರೂ ಬಂದರೆ ಬರ್ತೀನಿ. ಯಾವ ಕಡೆ ಬರುತ್ತೆ ಸಿರ್ಸಿ? ಹೇಳು ಪರವಾಗಿಲ್ಲ. ಹಾಂ, ಹುಬ್ಳಿ ಸೈಡಾ? ಓಕೆ. ಹಾಲ್ ವಾಲ್ ಈಸ್ ಗುಡ್ ಬಟ್ ರೂಮ್ ದು ಓಕೆ. ಯುವರ್ ಎಫರ್ಟ್ಸ್ ಮ್ಯಾಟರ್ ಇಯರ್. ಗುಡ್ ಹಾರ್ಟ್. ಥ್ಯಾಂಕ್ ಯು. ವಾವ್, ವೆರಿ ನೈಸ್. ಐ ಲೈಕ್ ಇಟ್ ದ ಆಲ್ ಪೇಂಟ್. ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸುಶಿ ಯುವರ್ ಪರ್ಫೆಕ್ಟ್ ಹೌಸ್ ವೈಫ್. ಯುವರ್ ಹೋಮ್ಲಿ ಗರ್ಲ್, ವೆಸ್ಟರ್ನ್ ಗರ್ಲ್, ಸೈ ಟ್ರೆಡಿಷ್ನಲ್ಗೂ ಸೈ. ಥ್ಯಾಂಕ್ ಯು. ಸೂಪರ್ ಆಗಿದೆ ನಿಮ್ಮ ಬಣ್ಣ ಹಚ್ಚಿರುವ ರೀತಿ. ಥ್ಯಾಂಕ್ ಯು. ಕಲರ್ ಚಾಲೆಂಜ್ ಮಾಡಿ ನೀವು ಅಲ್ಲೂರಗೂ. ಮಾಡ್ತೀನಿ, ಅವನೊಂದಿನ ಹಾಕೋತೀನಿ ಕಲರ್ ಚಾಲೆಂಜ್ ಮಾಡೋಕ್ಕೆ. ಅಕ್ಕ, ನವೀನ್ ಬ್ರೋ ಬರ್ತ್ಡೇ ವ್ಲಾಗ್ ಹಾಕಿ ಪ್ಲೀಸ್. ಈ ವ್ಲಾಗಲ್ಲಿ ನೀವು ನವೀನ್ ಬ್ರೋ ಬರ್ತ್ಡೇನ ನೋಡ್ಬೋದು. ಎಲ್ಲರೂ ಆಲ್ಮೋಸ್ಟ್ ಆಲ್ ಪೇಂಟಿಂಗ್ ಚೆನ್ನಾಗಿದೆ, ರೂಮ್ದು ಓಕೆ ಅಂತ ಅಂದಿದ್ದೀರಾ. ಇಟ್ಸ್ ಓಕೆ. ನಾವು ಸುಮ್ಮನೆ ಟ್ರೈ ಮಾಡಿದ್ವಿ, ಅದಕ್ಕೆ ನಾನು ಅದನ್ನು ಬರಿಬೇಕಾದ್ರೆ ನಾನು ಬ್ಲಾಗೇ ಮಾಡಲಿಲ್ಲ, ಮಾಡೋಕ್ಕೆ ಹೋಗಲಿಲ್ಲ. ಪಿಂಕಿ ಸಿಸ್ನ ಈ ಇಯರ್ ಮದುವೆ ಮಾಡಬೇಡಿ ಸಿಸ್, ಯಾಕಂದರೆ ಮದುವೆ ಆಗೋ ಹುಡುಗ ಹೆಂಗೆ ಸಿಗ್ತಾರೋ ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಇಷ್ಟು ಬೇಗ ಮದುವೆ ಮಾಡಬೇಡಿ, ಲೈಫಲ್ಲಿ ಮುಂದೆ ಮದುವೆ ಆಗೋದು ಇದ್ದೇ ಇರುತ್ತೆ. ಇನ್ನೂ ಸ್ವಲ್ಪ ದಿನ ಎಂಜಾಯ್ ಮಾಡಲಿ ಲೈಫ್ನ. ಪಿಂಕಿ ಸಿಸ್, ಆಲ್ವೇಸ್ ಪಿಂಕಿ ಸಿಸ್ ಫ್ಯಾನ್, ಫಾರ್ ಎವರ್, ಲವ್ ಯು ಪಿಂಕಿ. ಇದು ನಾನು ಪಿಂಕಿಗೆ ಹೇಳ್ತೀನಿ ಆಯಿತಾ? ಇಲ್ಲ ಆಗ್ತಾರಲ್ಲ ಅವರಾ? ಓಕೆ. ನಾನು ನಿಮ್ಮದು ಕಮೆಂಟ್ನ ಅವ್ರಿಗೆ ಕನ್ವೆ ಮಾಡ್ತೀನಿ. ಹಾಯ್ ಅಕ್ಕ, ಲವ್ ಯು, ಲವ್ ಫ್ರಮ್ ಶಾಲಿನಿ. ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಾರೆ? ತುಂಬ ಕಾಯಿಸ್ಬೇಡಿ ಅಕ್ಕ ಪ್ಲೀಸ್. ಮಾಡ್ತೀನಿ ಆದಷ್ಟು ಬೇಗ. 2 days ಒನ್ಸ್ ಅಂತೂ ಮಿಕ್ಸ್ ಮಾಡದೆ ಹಾಕ್ತೀನಿ ಗೈಸ್. ರೂಮಲ್ಲಿರೋ ಡಿಸೈನ್ಗೆ ಇನ್ನೂ ಪೇಂಟಿಂಗ್ ಮಾಡಬೇಕಿತ್ತು. ರಾಧಾ ಮಗು ಶಾಸ್ತ್ರ ಅಂತ ಹೇಳಿದರೆ ಇಲ್ಲ ಯಾವುದು ಅಂತ ಗೆಸ್ ಮಾಡಿ. ಕುಕ್ಕಿಂಗ್ ವ್ಲಾಗ್ ಮಾಡಿ ಅಕ್ಕ, ಮಾಡ್ತೀನಿ. ಅಂಡರ್ ಐ ಸರ್ಕಲ್ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹೌದು ಪಿಂಕಿ ಅವರು ಇಂಡಿಯನ್ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ರಿ ಅಂದ್ರಿ, ಏನಾಯಿತು ಸಿಸಿ? ಅದು ನಾನು ಪ್ರ್ಯಾಂಕ್ ಮಾಡಿದ್ದಿದ್ದು ಗೈಸ್, ಅವಳೇನು ಸೆಲೆಕ್ಟ್ ಆಗಿರಲಿಲ್ಲ. ವ್ಲಾಗ್ 2 ಆಫ್ ಆಸ್ಕಿಂಗ್ ಸಿಸ್ ಎಲ್ಬೋ ಬ್ಲ್ಯಾಕ್ನೆಸ್ಗೆ ಏನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಹೇಳಿ. ಎಲ್ಬೋ ಬ್ಲ್ಯಾಕ್ನೆಸ್ಗೆ ಪೊಟ್ಯಾಟೋನ ಚೆನ್ನಾಗಿ ಹಿಂಗಂತಾರೆ ಸ್ಮ್ಯಾಶ್ ಮಾಡಿ ಅದ್ರ ರಸನ ನೀವು ಡೈಲಿ ಹಚ್ಕೊಳ್ಳೋದ್ರಿಂದ ಬೆಳಗಾಗುತ್ತೆ ಗೈಸ್. ಆಮೇಲೆ ವಿಚ್ ಪೇಂಟ್ ಡಿಡ್ ಯು ಯೂಸ್ ಫಾರ್ ಲಿವಿಂಗ್ ರೂಮ್? ಬ್ಲೂ ಕಲರ್ ಪೇಂಟ್ ಅಂತ ಹೇಳಿದೆ. ಏಷ್ಯನ್ ಪೇಂಟ್ಸ್ದು ಮಾಮೂಲಿ ವಾಲ್ಗೆ ಹಾಕೋ ಪೇಂಟ್ ಅಂತ ಕೇಳಿದ್ದಕ್ಕೆ ಅವ್ರು ಕೊಟ್ಟರು. ನಿಮಗೂ ರಚ್ಚುಗೂ ಜಗಳ ಆಗಿದೆಯಾ? ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ. ಸೊ ಇಷ್ಟೇ ಗೈಸ್ ಇವತ್ತಿನ ಕಮೆಂಟ್ಸ್. ಆಲ್ಮೋಸ್ಟ್ ಎಲ್ಲ ಕಮೆಂಟು ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೊಂದು ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸ್ನ ನೋಡಿರಂತೆ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿಗಂಟ ಮಿಸ್ ಮೀ ಬಾಯ್.